ಜನತಾ ಪಾರ್ಟಿಯ ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿನೂ ಮಾಡಿದ್ವಿ, ಉತ್ತಮವಾದ ಆಡಳಿತನೂ ಕೊಟ್ವಿ. ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ಇಂದ ಆರೋಪ ಬಂತಷ್ಟೇ. ಲೋಕಾಯುಕ್ತದಲ್ಲಿ ಅವರ ಹೆಸರು ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ನೈತಿಕ ಹೊಣೆಗೆ ರಾಜೀನಾಮೆ ಕೊಟ್ಟರು. ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ವರಿಷ್ಠರು ಡಿ ಕೆ ಶಿವಕುಮಾರ್ ಅವರು ದಾರಿಲಿ ಬೀದಿಲಿ ಬೊಬ್ಬೆ ಹಾಕಿದ್ರಿ. ಆದ್ರೆ ಯಡಿಯೂರಪ್ಪನವರು ಗೌರವವನ್ನು ನಿರ್ಗಮಿಸಿದ್ರು. ನಾನು ಕೇಳಕ್ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ನೀವೊಬ್ಬ ಹಿಂದುಳಿದ ವರ್ಗದ ಜನರ ಹೆಸರಲ್ಲಿ, ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರೆ ನಿಜ. ಯಾವ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯ್ತು, ಪ್ರಾರಂಭದಲ್ಲಿ ಏನ್ ಹೇಳಿದ್ರಿ? ಭ್ರಷ್ಟಾಚಾರ ಆಗಿಲ್ಲ. ಅದೇ ನಾಗೇಂದ್ರನ ಮೇಲೆ ಇಡಿ ಇವತ್ತು ಏನೇ ಅದಕ್ಕೆ ಪುರಾ ಸಾಕ್ಷಿ ಸಮೇತ ಕೊಟ್ಟರು. ನೀವು SIT ಮಾಡಿ ಅವರ FIR ಹಾಕಲಿಲ್ಲ. ಇವತ್ತು ಸಾಬೀತಾಗಿದೆ. ಸನ್ಮಾನ್ಯ ನಾಗೇಂದ್ರ ಅವರು ಬಳ್ಳಾರಿ, ಹೈದರಾಬಾದ್, ಆಂಧ್ರ ಎಲೆಕ್ಷನ್ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಎಂಡದ ಅಂಗಡಿಗಳು ಕಾರ್ ಖರೀದಿ ಮಾಡಿದ್ರು, ಗೋಲ್ಡ್ ಖರೀದಿ ಮಾಡಿದ್ರು. ಕೊನೆಗೆ ಏನ್ ಹೇಳಿದ್ರಿ? ಹೋರಾಟದ ಪ್ರತಿಫಲ ನಾಗೇಂದ್ರ ರಾಜೀನಾಮೆ ಕೊಟ್ಟ ಮೇಲೆ ಇಲ್ಲ 187 ಕೋಟಿಯಲ್ಲಿ 87 ಕೋಟಿ ನೀವು ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ಒಪ್ಕೊಂಡ್ರಲ್ಲಿ ಸಿದ್ದರಾಮಯ್ಯನವರೇ. ಮೂಢ ಮಾಡಬಾರ್ದು ಭ್ರಷ್ಟಾಚಾರ ಮಾಡಿರಿ. ನೋಡಿ, ಬಹಳ ಜನರಿಗೆ ತಪ್ಪು ಸಂದೇಶ ಕೊಡ್ತಾರೆ ಕಾಂಗ್ರೆಸ್ನವರು. ಒಬ್ಬ ಹಿಂದುಳಿದ ನಾಯಕನ ಬಿಜೆಪಿ ದಮನ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಕುಳಿತಲ್ಲಿ ನಿಂತಲ್ಲಿ ಚರ್ಚೆ ಮಾಡ್ಬೇಕು ಸಾರ್ವಜನಿಕ ಹತ್ರ. ಯಾವ ಅಬ್ರಾಮ್ ಪ್ರದೀಪ್ ಸ್ನೇಹಮಯ ಕನಿಷ್ಠ ಭಾರತೀಯ ಜನತಾ ಪಾರ್ಟಿ ದೂರು ಕೊಡಲಿಲ್ಲ. ದೂರು ಕೊಡದ ಅವರು ರಾಜ್ಯಪಾಲರಿಗೆ. ಅಲ್ಲಪ್ಪ, ನಾವು ಪೊಲೀಸ್ ಠಾಣೆಗೆ ಒಂದು ದೂರು ಕೊಟ್ರೆ ಅದನ್ನ ತನಿಖೆ ಮಾಡಕ್ಕೆ FIR ಹಾಕ್ತಾರೆ. ಇವ್ರು ಹೇಳ್ತಾರೆ ರಾಜ್ಯಪಾಲರು ತಪ್ಪು ಮಾಡಿದ್ರು, ಬಿಜೆಪಿ ಕೈಗೊಂಬೆ, ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತದೆ, ರಾಜಭವನ ದುರ್ಬಳಕೆ ಮಾಡ್ಕೊಳ್ತಾರೆ, ರಾಜಭವನ ಬಿಜೆಪಿ ಕಚೇರಿ ಮಾಡ್ಕೊಳ್ತಾರೆ ಅಂತ ಹೇಳಿ ಈ ನಾಚಿಕೆ ಮಾನ ಮರಿಲಿ ಕಾಂಗ್ರೆಸ್ ಸಚಿವರು ದಾರಿಲಿ ಬೀದಿಲಿ ಬೊಗಳ್ತಾ ಇದ್ದಾರೆ ಸಚಿವರು. ನಾನು ಕೇಳಕ್ ಇಚ್ಛೆ ಪಡ್ತೀನಿ, ಇಡೀ ರಾಜಭವನಗಳಿಂದ ಇಡೀ ದೇಶದಲ್ಲಿ CBI ದುರ್ಬಳಕೆ ಮಾಡ್ಕೊಂಡು ನೀವು ಈಗ ಮಾಡಬಾರ್ದು ಅನಾಚಾರ ಮಾಡಿ ಬಿಜೆಪಿ ಬಗ್ಗೆ ಮಾತಾಡೋದಕ್ಕೆ ನೈತಿಕ ಹಕ್ಕಿಲ್ಲ. ಯಾವ ರಾಜ್ಯಪಾಲರು ದೂರನ್ನ ಏನು FIR ಅಲ್ಲಿ ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು, ಇವತ್ತು ಸ್ಪಷ್ಟವಾಗಿ ಕೋರ್ಟಲ್ಲಿ ಏನಿದೆ, ಏನು ಈ ಒಂದು ಮೂಡ ಸೈಟ್ ಅಲ್ಲಿ ಫಲಾನುಭವಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯಗಳು ಇದು ತನಿಖೆ ಸರಿ ಇದೆ, ತನಿಖೆ ಮಾಡೋದಕ್ಕೆ ಇವ್ರೇನು ಹೋಗಿದ್ರು, ಒಂದು ಕೋರ್ಟ್ ಅಲ್ಲಿ ಸ್ಟೇ ಕೇಳಿದ್ರು ಅಥವಾ ರದ್ದು ಮಾಡ್ರಿ ಅಂತ ಹೇಳಿದ್ರು. ಈ ಕೋರ್ಟ್ ಇವತ್ತು ರಾಜ್ಯಪಾಲರ ಅವರು ಕಾನೂನನ್ನು ಅಳೆದು ತೂಗಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನೀವು ಮಾಡಿದ ಒಂದು ಪಾಪದ ಕೆಲಸಕ್ಕೆ ಇವತ್ತು ಕೋರ್ಟ್ ಸಹ ನಿಮಗೆ ಸ್ಪಷ್ಟವಾಗಿ ಹೇಳಿದೆ, ನೀವು ತಪ್ಪಾಡಿದಿರಿ, ಇದು ತನಿಖೆಗೆ ಸರಿ ಇದೆ ಅಂತ ಹೇಳಿದರೆ ನಾಳೆ ಬಹುಶಃ ಏನು ವಿಶೇಷ ನ್ಯಾಯಾಲಯ ಇದೆ, ಜನಪ್ರತಿನಿಧಿಗಳ ಕೋರ್ಟ್ ಇದೆ, ಅಲ್ಲಿ ಯಾರು ದೂರುದಾರರು CBI ಅಥವಾ ಲೋಕಾಯುಕ್ತಕ್ಕೆ ಅಂತ ಕೇಳಿದರೆ ನಾಳೆ ಕೋರ್ಟ್ ಏನಾಗುತ್ತೆ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಸ್ಪಷ್ಟವಾಗಿ ಸಿದ್ದರಾಮಯ್ಯ ವಿರುದ್ಧ ಬಂದಿದೆ. ಸಿದ್ದರಾಮಯ್ಯನವರೇ, ನಿಮಗೆ ಗೌರವ ಇದ್ರೆ ನೀವು ನೈತಿಕ ಹೊಣೆತು ರಾಜೀನಾಮೆ ಕೊಡಬೇಕು. ಬಂಡತನ ಪ್ರದರ್ಶನ ಮಾಡಬೇಡ್ರಿ. ನಾನು ಹೇಳ್ತಾ ಇದೀನಿ, ನಮ್ಮ ಮಲ್ಲಿಕಾರ್ಜುನ್ ಹೇಳಿದ್ರು, ನಾವು ಹೇಳ್ತಾ ಇದೀವಿ ಜನಾದೇಶ ಆಯ್ತಪ್ಪ, ನಿಮಗೆ 5 ವರ್ಷ ಜನಾದೇಶದ್ದು ನೀವು ಉತ್ತಮವಾದ ಆಡಳಿತ ಮಾಡಬಹುದಲ್ಲ, ಯಾಕೆ ಮಾಡಬಾರ್ದು? ಭ್ರಷ್ಟಾಚಾರ ಮಾಡಿ. ಅದಕ್ಕೋಸ್ಕರ ನೈತಿಕ ಹೊಣೆತು ರಾಜೀನಾಮೆ ಕೊಡ್ರಿ, ಈ ಸರ್ಕಾರ ವಿಸರ್ಜನೆ ಮಾಡ್ರಿ, ಜನರ ಮುಂದೆ ಹೋಗೋಣ. ಜನಾದೇಶ ಏನ್ ಬರುತ್ತೆ, ನಿಮ್ ಪರವಾಗಿ ಬಂದ್ರೆ ನೀವು ಆಡಳಿತ ಮಾಡ್ರಿ. ಈಗಾಗಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಪಾಪದ ಕೂಡ ತುಂಬಿದೆ. ಜನ ಶಾಪ ಆಗ್ತಾರೆ. ನಿಂತಲ್ಲಿ ಕುಳಿತಲ್ಲಿ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಇಲ್ಲ, ಯಾವ ಯೋಜನೆಗಳು ಸಿಗ್ತಾ ಇಲ್ಲ. ಮತ್ತೆ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ. ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಅಭಿವೃದ್ಧಿ ವಿರೋಧಿ ಸರ್ಕಾರ, ಎಲ್ಲ ವರ್ಗದ ವಿರೋಧಿ ಸರ್ಕಾರ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋಕ್ಕೋಸ್ಕರ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಪೊಲೀಸರ ಮುಖಾಂತರ ನಮ್ಮ ಹಿಂದೂಗಳನ್ನ ಬಂಧಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವು ರಾಜ್ಯದಲ್ಲಿ ಹೇಳ್ತಾ ಇದೀವಿ, ಭಾರತೀಯ ಜನತಾ ಪಾರ್ಟಿ ಅಥವಾ ನಮ್ಮ ಸಂಘ ಪರಿವಾರ ಈ ಭಾರತ್ ಮಾತೆಗೆ ಜಯಂದರ್ನ ಯಾರು ವಿರೋಧ ಮಾಡಲ್ಲ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ
ಅಂಥವ್ರನ್ನ ನಾವು ಖಂಡಿಸ್ತೀವಿ. ಅಥವಾ ನಿಮ್ಮನ್ನ ವಿರೋಧ ಅಷ್ಟೇ ಅಲ್ಲ, ಈ ಸರ್ಕಾರ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ಹಿಂದೂಗಳ ಬಗ್ಗೆ ಗೌರವ ಇದ್ರೆ, ಹಿಂದೂ ದೇವತೆಗಳ ಬಗ್ಗೆ ಗೌರವ ಇದ್ರೆ ಅಂತವ್ರನ್ನ ಎಲ್ಲ ಅಲ್ಪಸಂಖ್ಯಾತರ ಗುಂಡಾಗಳು ಅಂತ ಹೇಳಲ್ಲ. ನಾವು ಮುಸಲ್ಮಾನ ವಿರೋಧಿಗಳಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಗೌರವಿಸ್ತೀವಿ. ಅದೇ ಅಬ್ದುಲ್ ಕಲಾಂ ಸಂತ ಶಿಷ್ಯರು ಶಾಲಾ ಶಿಷ್ಯರನ್ನ ಗೌರವಿಸ್ತೀವಿ. ಯಾರು ಭಾರತ ಮಾತೆಯನ್ನು ವಿರೋಧ ಮಾಡ್ತಾರೆ ಅಂತಾರ ಮುಲಾಜಿಲ್ಲ. ಈ ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ, ಅನುಮತಿ ಕೊಡ್ರಿ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನರೇಂದ್ರ ಮೋದಿ ಆಡಳಿತ ಬಂದ್ಮೇಲೆ ಶಾಂತವಾಗಿದೆ. ಅಲ್ಲಿ ಮಕ್ಕಳಾಟ ಆಡ್ಬೋದು, ಸಾಹಿತಿಗಳು ಬರ್ಬೋದು, ಅಂತ ಒಂದು ವಾತಾವರಣ ಮಾಡಿದೆ. ಇದು ಭಾರತ ಪಾಕಿಸ್ತಾನ ಅಲ್ಲ, ಬಾಂಗ್ಲಾ ಅಲ್ಲ. ಅಂತವ್ರನ್ನ ಕಣ್ಣಲ್ಲಿ ಗುಂಡಿಟ್ಟು ಹೊಡೆದಾಗ ಈ ಸರ್ಕಾರಕ್ಕೆ ನೈತಿಕಕ್ಕೆ ಅಲ್ಲ, ನರನಾಡಿ ಹಿಮ್ಮಡಿಯಲ್ಲಿ ನರಗಳಿಲ್ಲ ಅಂತ ಹೇಳಿ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಸಮಯ ಬಹಳಷ್ಟಾಗಿದೆ. ಜಿಲ್ಲಾಧ್ಯಕ್ಷ ಮಾತಾಡ್ತಾರೆ. ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಕೊಡದಾಯ್ತು ಇವತ್ತು ರಾಜ್ಯದ ಉದ್ದಗಲಕ್ಕೆ ಪ್ರತಿಭಟನೆ ನಡೀತದೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವ ಹೋರಾಟಗಳು ನಡೀತವೆ, ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವ ನಡೀತೆ. ಇದ್ರ ಜೊತೆಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ನಿನ್ನೆ ನಮ್ಮ ಜೈಲಿಗೆ ನಾವು ಜಿಲ್ಲಾಧ್ಯಕ್ಷ ಎಲ್ಲ ಮುಖಂಡಗಳು ಭೇಟಿ ಕೊಟ್ಟು ಬಂದಿದ್ದೀವಿ. ನಿನ್ನೆ SP ಅವರಿಗೆ ಕರೆ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಹಿಂದೂ ಅಮಾಯಕರನ್ನ ಬಂಧಿಸಬಾರ್ದು. ನಿನ್ನೆ ದರ್ಶನ್ ಪವಾರ್ನ ಹೋಗಿದ್ವಿ, ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ. ಅವರ ಕಾಲಿಗೆ ಲಾಠಿ ಹಾಕಿ ರುಬ್ಬಿದ್ದಾರೆ ಪೊಲೀಸರು, ರಕ್ತ ಎಪ್ಪುಗಟ್ಟಿದೆ. ನಾಚಿಗೆ ಆಗಲ್ವಾ ರಕ್ಷಣಾ ಇಲಾಖೆಯವರು? ನಮ್ಮ ಮನೇಲಿ ಹುಟ್ಟಿದ್ರಿ ನೀವು, ನಮ್ಮ ಕುಟುಂಬ ಸದಸ್ಯರೇ. ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಬಾರ್ದು. ಅವ್ನು ನಿನ್ನೆ ಹೇಳಿದ, ಒಂದೇ ಒಂದು ವಿಡಿಯೋ ತೋರಿಸಿ ನಾನು ಪ್ರತಿಭಟನೆ ಕಲ್ಲಿಡ್ಕಂದಲ್ಲ. ನಮ್ಮ SP ಸಹೋದರಿ ಹೇಳಿದ್ರು, ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಲ್ಲಿದ್ದು ಕೈಯಲ್ಲಿ ಅಂತ ಹೇಳಿದ್ರು. ಇವತ್ತು SP ಅವರಿಗೆ ನಾನು ಕೇಳ್ತೀನಿ, ಸವಾಲ್ ಹಾಕ್ತೀನಿ. ನಮ್ಮ ಹಿಂದೂ ಯುವಕರ ಬಂಧಿಸಿದ್ರಿ, ಅವ್ರು ಏನು ತಪ್ಪು ಮಾಡಿಲ್ಲ, ಅವ್ರಿಗೆ ಮಾಡಬಾರ್ದು ಶಿಕ್ಷೆ ಕೊಟ್ಟಿದ್ರಿ. ಇದು ಇನ್ನು ಮುಂದೆ ಒಳ್ಳೇದಲ್ಲ. ನಿನ್ನೆ ಸರ್ಕಾರಕ್ಕೆ ರಾಜೀನಾಮೆ ಕೊಡಲೇಬೇಕು. ಭಾರತ್ ಮಾತಾ ಕಿ. ಹಿಂದೂ ವಿರೋಧಿ ಸರ್ಕಾರಕ್ಕೆ, ದಲಿತ ವಿರೋಧಿ ಸರ್ಕಾರಕ್ಕೆ, ಅಭಿವೃದ್ಧಿ ವಿರೋಧಿ ಸರ್ಕಾರಕ್ಕೆ ಧನ್ಯವಾದಗಳು. ಸಿದ್ದರಾಮಯ್ಯನ ವಿರುದ್ಧ ಅಲ್ಲ, ಮಾಡಬಾರ್ದ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧವಾಗಿ ಯಾವ 3 ಜನ ದೂರುದಾರರು, ಸ್ನೇಹಿಮೈ ಕೃಷ್ಣ, ಅಬ್ರಾಮ್, ಪ್ರದೀಪ್, ರಾಜಭವನ್ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ರಾಜ್ಯಪಾಲರು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಇದು ಅಮಿತ್ ಶಾ, ಮೋದಿ, ನಡ್ಡಾ ಅವರ ಒತ್ತಡ ಅಲ್ಲ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಭ್ರಷ್ಟಾಚಾರ ಆಗಿದೆ, ಅಳೆದಿದ್ದೋಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು. ಅದೇ ಸಿದ್ದರಾಮಯ್ಯರು ಕೋರ್ಟಿಗೆ ಹೋದರು. ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯನವರ ಕುಟುಂಬದ ಸದಸ್ಯರು ಇದರ ಫಲಾನುಭವಿಗಳು ಮೂಢ. ಬಡವರಿಗೆ 87,000 ಅರ್ಜಿ ಹಾಕಿರೋ ಸೈಟ್ಗಳು ಕೊಟ್ಟಿಲ್ಲ. ಈ ಸರ್ಕಾರ ಭ್ರಷ್ಟಾಚಾರಕ್ಕೆ ಇವತ್ತು ಸ್ಪಷ್ಟವಾಗಿ ಇದು ತನಿಖೆಗೆ ಏನು ಕೆಳಗಿನ ಕೋರ್ಟ್ ಇದೆ, ನಾಳೆ ಸ್ಪಷ್ಟವಾಗಿ ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ಇನ್ನು ಬಂಡತನದಿಂದ 70AB ಅದು ಇದು ಸೆಕ್ಷನ್ಗಳು ಹೇಳ್ತಾರೆ. ನಾವು ಕೇಳೋಕ್ಕೆ ಇಚ್ಛೆ ಪಡ್ತೀವಿ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಆಪಾದನೆ ಬಂದಾಗ, ಲೋಕಾಯುಕ್ತರ ಹೆಸರು ಬಂದಾಗ ಯಡಿಯೂರಪ್ಪನವರು ಗೌರವದಿಂದ ರಾಜೀನಾಮೆ ಕೊಟ್ಟರು. ಇದೇ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ದಾರಿಯಲ್ಲಿ ಬೀದಿಲಿ ಬಬ್ಬೆ ಹಾಕಿದರು. ಈಗ ಯಾಕೆ ರಾಜೀನಾಮೆ ಕೊಡ್ತಾಯಿಲ್ಲ? ಯಡಿಯೂರಪ್ಪನವ್ರಿಗೊಂದು ಕಾನೂನು, ನಿಮಗೊಂದು ಕಾನೂನಾ? ನ್ಯಾಯನಾ? ಅದೇ ಭ್ರಷ್ಟಾಚಾರ ಆಗಿದೆಯಲ್ಲ. ಕೋರ್ಟು ಸ್ಪಷ್ಟವಾಗಿ ಹೇಳಿದೆಯಲ್ಲ. ಈ ಫಲಾನುಭವಿಗಳು ಯಾರಂದರೆ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರುಗಳು. ಇದು ಹೋರಾಟ ಸಿದ್ದರಾಮಯ್ಯ ವಿರುದ್ಧನೂ ಅಲ್ಲ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಇವತ್ತು ನಿಮಗೆ ನೈತಿಕತೆ ಇದ್ದರೆ, ಗೌರವ ಇದ್ದರೆ, ಈ ದೇಶದ ಕಾನೂನನ್ನು, ಸಂವಿಧಾನವನ್ನು ಗೌರವಿಸ್ಬೇಕಂದ್ರೆ ಮೊದಲು ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡಿ. ಇಲ್ಲಿ ಆಡಳಿತ ದುರ್ಬಳಕೆ ಆಗುತ್ತೆ. ಯಾಕಂದರೆ ತಿದ್ದುಪಡಿ ಮಾಡಿದರೆ
ಯಾವ ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ರಾತ್ರಿ ವಿಶೇಷ ವಿಮಾನದಲ್ಲಿ ಹೋಗಿ ಮೈಸೂರಿಗೆ ಬೆಂಗಳೂರಿಂದ ಆ ಫ್ಲೈಟ್ನಲ್ಲಿ ದಾಖಲೆ ಎತ್ತಿ ವೈಟರ್ನ ಹಚ್ಚಲಿಲ್ವಾ? ಅದಕ್ಕೋಸ್ಕರ ಸ್ವಜನ ಪಕ್ಷಪಾತ ಆಗಿದೆ. ನೀವು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತೀರಿ. ನೀವು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸ್ರಿ. ಏನು ನಿಮಗೇನು ಜೈಲಿಗೆ ಹಾಕ್ರಿ ಅಂತ ಹೇಳಿದ್ರಾ? ರಾಜೀನಾಮೆ ಕೊಡ್ರಿ, ತನಿಖೆಗೆ ಸಹಕಾರ ಕೊಡಬೇಕು. ನೀವು ನಿರಪರಾಧಿ ಆದರೆ, ನಿರ್ದೋಷಿ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಿ ಯಾರು ಬೇಡ ಅಂತಾರೆ? ಈ ನಿಮ್ಮ ಮೇಲೆ ಆರೋಪ ಬಂದಿದೆ. ಈಗ ಸ್ಪಷ್ಟವಾಗಿ ರಾಜ್ಯಪಾಲರು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದಾರೆ. ಕೋರ್ಟು ಸಹ ಅದಕ್ಕೆ ಕಸ್ತು ಹೊಂದಿದೆ. ಮೊದಲು ಗೌರವದ ರಾಜೀನಾಮೆ ಕೊಡಬೇಕು. ನೀವು ಮಾಡಬಾರ್ದು ತಪ್ಪನ್ನು ಮಾಡಿದಿರಿ, ಭ್ರಷ್ಟಾಚಾರ ಮಾಡಿದಿರಿ. ಇಲ್ಲಿ ಬಿ ಜೆ ಪಿದು ಪಾತ್ರ ಇಲ್ಲ. ರಾಜಭವನ ದುರ್ಬಳಕೆ ಮಾಡಿಕೊಂಡು ನೀವು, ಹಿಂದೆ ಇಡಿ ದುರ್ಬಳಕೆ ಮಾಡ್ಕೊಂಡು ನೀವು, CBI ದುರ್ಬಳಕೆ ಮಾಡಿಕೊಂಡು ನೀವು, ಗೌರವದಿಂದ ನೈತಿಕ ರಾಜೀನಾಮೆ ಕೊಡಿ. ಭ್ರಷ್ಟಾಚಾರದ ಹೋರಾಟ ಏನು ಪಾದಯಾತ್ರೆ ನಮ್ಮ ಅಜೆಂಡಾ ಏನಿತ್ತು, ಇವತ್ತು ಅತ್ಯಂತ ಇದು ಜಯ ಸಿಕ್ಕಿದೆ. ಇವತ್ತು ವಿಜೇಂದ್ರ ಅವರಿಗೆ, ಪ್ರತಿಪಕ್ಷ ನಾಯಕರಿಗೆ ನಾನು ಈ ಒಂದು ಸಂದ ಗೌರವ ಅಂತ ನಾನು ಭಾವಿಸ್ತೀನಿ. ಅಣ್ಣ, ಒಂದು ನಾವು ಹೇಳೋದು, ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ರಿ, ಎಲ್ಲಿಗೆ ಹೋಗ್ರಿ. ಆದರೆ ಕೋರ್ಟಲ್ಲಿ ಹಿನ್ನಡೆ ಆದಮೇಲೆ ಇವ್ರಿಗೆ ಏನು ಕೇಳಿದರು? ಫಸ್ಟ್ 2 ವಿಷಯ ಕೇಳಿದ್ರು. ಒಂದು, ಸ್ಟೇ ಕೊಡ್ರಿ, ಇಲ್ಲ ಈ ಕೇಸನ್ನು ಸ್ಕ್ವಾಶ್ ಮಾಡಿರಿ ಅಂತ ಹಾಕಿದರು. ಕೋರ್ಟ್ ನ್ಯಾಯಾಧೀಶರು ಸಮಗ್ರವಾಗಿ ವಾದ ವಿವಾದಗಳನ್ನು ಆಲಿಸಿ ಇವತ್ತು ಅಂತಿಮವಾಗಿ ತೀರ್ಪು ಕೊಟ್ಟಿದ್ದಾರೆ. ಈ ಸೈಟ್ನಲ್ಲಿ ನೀವು ಪಾಲುದಾರರು, ನಿಮ್ಮ ಕುಟುಂಬ ಸದಸ್ಯ ಅಂತ ಹೇಳಿದರೆ, ಹಾಗಾಗಿ ನಿಮ್ಮ ವಿರುದ್ಧ ಬಂದ ಮೇಲೆ ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಮತ್ತೊಂದು ಕಡೆ ಹೋಗ್ರಿ. ಅದಾದಮೇಲೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ, ಯಾರು ಬೇಡ ಅಂತಾರೆ? ಆದರೆ ಮೊದಲು ತಕ್ಷಣ ಅಧಿಕಾರ ದುರ್ಬಳಕೆ ಆಗುತ್ತೆ. ಕೋರ್ಟ್ಗೆ ಹೋಗೋಕ್ಕೆ, ಸುಪ್ರೀಂ ಕೋರ್ಟ್ಗೆ ನಿಮ್ಮ ಹಕ್ಕದು ಪ್ರಶ್ನೆ ಮಾಡೋಕ್ಕೆ. ಆದರೆ ಮೊದಲು ರಾಜೀನಾಮೆ ಕೊಡಬೇಕಲ್ಲ. ಇದಕ್ಕಿಂತ ಇನ್ನೇನು ಬೇಕು? ಇದೇ ಯಡಿಯೂರಪ್ಪನವರು ಲೋಕಾಯುಕ್ತದಲ್ಲಿ ಹೆಸರು ಬಂದಕ್ಕೆ ನೀವೇನು ಕೂಗಾಡಿದ್ರಿ? ದಾರಿಲಿ ಬೀದಿಲಿ ಪ್ರೊಟೆಸ್ಟ್ ಮಾಡಿ ನೀವೆಲ್ಲ ಹೋರಾಟಗಳು ಮಾಡಲಿಲ್ವಾ? ಮರ್ತ್ಬಿಟ್ಟಿದ್ದೀರಾ? ಮೊದಲು ಗೌರವದಿಂದ ರಾಜೀನಾಮೆ ಕೊಡ್ರಿ. ನಾವು ಹೇಳೋದು ಸಿದ್ದರಾಮಯ್ಯನ ವಿರುದ್ಧ ಅಲ್ಲ, ಇದು ಭ್ರಷ್ಟಾಚಾರದ